ಧರ್ಮಸ್ಥಳ ಗ್ರಾಮದಲ್ಲಿ ಈ ಶವಗಳ ರಹಸ್ಯ ಅನ್ನೋದು ಏನಿದೆ, ಇದು ಬಯಲಾಗುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಎಲ್ರಿಗೂ ಇರುವಂತ ಕ್ಯೂರಿಯಾಸಿಟಿನೇ ಇದು. ಇವಾಗ್ಲಾದ್ರೂ ಶವಗಳ ವಿಚಾರ ಬಯಲಾಗುತ್ತಾ, ರಹಸ್ಯ ಅನ್ನೋದು. ಶವಗಳ ಹೂತ ಜಾಗಗಳ ಮಾಹಿತಿಯನ್ನ ನೀಡ್ತಾರ ಆ ವ್ಯಕ್ತಿ. ಶವ ಹೂತ ಜಾಗದ ಕುರಿತು ಇವತ್ತು SIT ವಿಚಾರಣೆಯನ್ನ ಮಾಡಲಿದೆ. ನೂರಾರು ಶವಗಳು ಎಲ್ಲಿವೆ ಅಂತ ವಿಚಾರಣೆಯನ್ನ ಮಾಡಬೇಕಾಗತ್ತೆ. SIT ಆ ವಿಚಾರಣೆ ಮಾಡುತ್ತೆ. ನಿನ್ನೆ ಸುಮಾರು 8 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ SIT 1995ರಿಂದ 2014ರವರೆಗೆ ನಡೆದಂಥ ಸಾವುಗಳ ಬಗ್ಗೆ ನಿನ್ನೆ ವಿಚಾರಣೆ ಮಾಡಲಾಗಿದೆ. ಇವತ್ತು ಶವಗಳ ಹೂತ ಜಾಗಗಳ ಕುರಿತು SIT ವಿಚಾರಣೆಯನ್ನ ಮಾಡಲಾಗತ್ತೆ. ಎಲ್ಲಿ ಹೂತಾಕಿದ್ದು, ಏನು ಎತ್ತ ಅಂತೆಲ್ಲ ಕೇಳಲಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಈ ಪ್ರಕರಣದಲ್ಲಿ ಡೇ 1ಇಂದ ಪ್ರತಿಯೊಬ್ಬರಿಗೂ ಅವ್ರಿಗೆ ಇವ್ರಿಗೆ ಮಾಧ್ಯಮದವ್ರಿಗೆ ಪೊಲೀಸರಿಗೆ ಅನ್ನೋದಕ್ಕಿಂತ ಹೇಳಿ ಸಾರ್ವಜನಿಕರು, ಧರ್ಮಸ್ಥಳ ಗ್ರಾಮದವರು ಪ್ರತಿಯೊಬ್ಬರಿಗೂ ಕ್ಯೂರಿಯಾಸಿಟಿ ಇರೋದು 100 ಶವಗಳು ಅಂದ್ರೆ ಏನರ್ಥ, ಮತ್ತೆ ಈ ವ್ಯಕ್ತಿ ಇಲ್ಲಿ ತನಕ ಎಲ್ಲಿ ಹೋಗಿದ್ದ, ದಿಢೀರಂತೆ ಯಾಕೆ ಬಂದ, ಹೇಗೆ ಬಂದ ಅಂತ ಒಂದು ಪ್ರಶ್ನೆ ಇದೆ. ಜೊತೆಗೆ ಈತನ ಮೇಲೆ ಯಾರಾದ್ರೂ ಒತ್ತಡ ಹೇರಿದ್ದಾರಾ ಅನ್ನೋದು ಒಂದು, ಯಾರಾದ್ರೂ ಬ್ಲ್ಯಾಕ್ ಮೇಲ್ ಮಾಡೋದು ಈ ಥರದ್ದು ಏನಾದ್ರು ಆಗ್ತಾ ಇದೆಯಾ ಅಂತ. ಹಾಗೇನೆ ಈತನ ಆರೋಗ್ಯ ಸ್ಥಿತಿ, ಮೆಂಟಲ್ ಆಗಿ ಈತ ಸ್ಟೇಬಲ್ ಆಗಿದ್ದಾನ, ಮಾನಸಿಕವಾಗಿ ಈತ ಸದೃಢವಾಗಿದ್ದಾನ, ಹೇಗೆ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಅದಿತಿ, ಈ ಪ್ರಕರಣದಲ್ಲಿ ಈ ವ್ಯಕ್ತಿ 1995ರಿಂದ 2014ರವರೆಗೂ ಧರ್ಮಸ್ಥಳದಲ್ಲಿ ಇದ್ನ ಅನ್ನೋದಕ್ಕೆ ಕನ್ಫರ್ಮೇಷನ್ ಬೇಕಾಗತ್ತೆ. ಈತ ಇಲ್ಲಿ ವಾಸ ಮಾಡ್ತಾ ಇದ್ರೆ ಎಲ್ಲಿ ವಾಸ ಮಾಡ್ತಾ ಇದ್ದ, ಅಕ್ಕಪಕ್ಕದಲ್ಲಿ ಯಾರಿದ್ರು, ಈತನ ಜೊತೆಗೆ ಯಾರು ಕೆಲಸ ಮಾಡ್ತಾ ಇದ್ರು, ಅವ್ರ ಹೇಳಿಕೆಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವರು ಕೂಡ ಈತನನ್ನು ಗುರುತಿಸಬೇಕಾಗತ್ತೆ, ಹೌದು ಈ ವ್ಯಕ್ತಿ ಇಲ್ಲಿ ಕೆಲಸ ಮಾಡಿದ್ದ ಅಂತ. ನಿನ್ನೆಯ ವಿಚಾರಣಾ ಸಂದರ್ಭದಲ್ಲಿ ಈತ ಇಲ್ಲಿ ಇದ್ದ ಅನ್ನೋದಕ್ಕೆ ಕನ್ಫರ್ಮೇಷನ್ಗೆ ಏನಾದರೂ ತನಿಖೆಯಲ್ಲಿ ಗೊತ್ತಾಗಿದೆಯಾ ಮಾಹಿತಿ? ಬೇರೆ ಯಾರಿಗಾದ್ರೂ ಕರೆಸಿ ನೋಟಿಸ್ ಕೊಟ್ಟಿರೋದು, ಈತನನ್ನು ಗುರುತು ಪತ್ತೆ ಹಚ್ಚುವಂತೆ ಮಾಡಿರೋದು, ಈ ಪ್ರೊಸೀಜರ್ ಏನಾದ್ರು ನಡೆದಿದೆಯಾ ಆದಿತ್ಯ? ಆ ನೀತಿ ಈಗ ಸಂಪೂರ್ಣವಾಗಿ ಈತನ ವಿಚಾರಣೆ ನಿನ್ನಿಂದ ಏನು ನಡೀತಾ ಇದೆ ಅಂದರೆ, ಈತ ಒಂದು ಪಶ್ಚಾತ್ತಾಪದ ಪತ್ರವನ್ನು ವೈರಲ್ ಮಾಡಿದ್ದ. ಆ ಪಶ್ಚಾತ್ತಾಪದ ಪತ್ರದಿಂದಲೇ SIT ಅಧಿಕಾರಿಗಳು ಈತನ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಅಂದರೆ ನಿನ್ನೆಯ ದಿನ ಕಂಪ್ಲೀಟ್ ಆಗಿ ಆತ ಹೇಳ್ತಾ ಇರುವಂಥ ವಿಚಾರಗಳು, ಅಂದರೆ ಸರಿಸುಮಾರು 3 ವಿಚಾರಗಳನ್ನು ಇಟ್ಟುಕೊಂಡು SIT ನಿನ್ನೆಯ ತನಿಖೆಯನ್ನು ಮಾಡಿರುವಂಥದ್ದು. ಒಂದು, ಆತ ಹೇಳ್ತಾ ಇರುವಂಥದ್ದು ನಿಜಾನ. ಇನ್ನೊಂದು, ಆತ ಏನಾದರೂ ದುರುದ್ದೇಶ ಇಟ್ಕೊಂಡು ಅಥವಾ ಪೂರ್ವ ದೇಶವನ್ನು ಇಟ್ಕೊಂಡು ಈ ಥರ ಏನಾದರೂ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನ, ಮತ್ತು ಆತ ಏನು ಪಶ್ಚಾತ್ತಾಪದಿಂದಲೇ ಈ ಪತ್ರವನ್ನು ಬರೆದಿದೆ ಅಂತ ಹೇಳ್ತಾ ಇದ್ದ ಆ ವಿಚಾರ ನಿಜ. ಅಂದ್ರೆ ಆತನ ಇವತ್ತು ಬಂದು ಶರಣಾಗೋದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಪಶ್ಚಾತ್ತಾಪ. ನಂಗೆ ಪಶ್ಚಾತ್ತಾಪ ಆಗಿದೆ, ಯಾಕಂದ್ರೆ ನಾನು 100 ಶವಗಳನ್ನ ಹೂತಿದ್ದೀನಿ. ಅದು ಕೊಲೆ ಆಗಿದೆಯೋ, ರೇಪ್ ಆಗಿದೆಯೋ, ಅವರ ಮೇಲೆ ಯಾವ ರೀತಿ ಆಕ್ರಮಣ ಆಗಿದೆಯೋ ಗೊತ್ತಿಲ್ಲ, ಆದರೆ ಅದು ಆಕ್ರಮಣವಾದ ಸ್ಥಿತಿಯಲ್ಲಿ ನನ್ನ ಹತ್ರ ಬಂದಿತ್ತು. ಅದಕ್ಕೆ ಯಾವುದೇ ಗೌರವಗಳನ್ನು ಸಲ್ಲಿಸದೆ ನಾನು ಅದನ್ನು ಹೂತು ಹಾಕಿದ್ದೆ. ಸೊ ಈಗ ಅದಕ್ಕೆ ಗೌರವವನ್ನು ಸಲ್ಲಿಸುವಂತ ಒಂದು ಕಾಲ ಬಂದಿದೆ. ನನ್ನ ಪಶ್ಚಾತ್ತಾಪದಿಂದ, ನನ್ನ ಪಾಪಗಳಿಂದ ನನ್ನನ್ನು ಮುಕ್ತಿ ಮಾಡಿ ಅನ್ನುವಂಥ ರೀತಿಯಲ್ಲಿ ಆತ ಅಪ್ರೋಚ್ ಆಗಿರುವಂಥದ್ದು. ಸೊ ಆ ಪಶ್ಚಾತ್ತಾಪದ ಆಯಾಮದಿಂದಲೇ SIT ಅಧಿಕಾರಿಗಳು ಆತನನ್ನು ಇಂಟರ್ಗ್ರೇಟ್ ಮಾಡಿದ್ದಾರೆ. ಮತ್ತು ಈತನಿಗೆ ನಿಜವಾಗ್ಲೂ ಕೂಡ ಪಶ್ಚಾತ್ತಾಪದಿಂದಲೇ ಈತ ಬಂದಿದ್ದಾನ, ಯಾರ್ದಾದ್ರೂ ಪ್ರೇರಣೆಯಿಂದ ಬಂದಿದ್ದಾನ ಅನ್ನುವಂಥ ರೀತಿಯಲ್ಲೂ ಕೂಡ ನಿನ್ನೆ ತನಿಖೆಗಳು ನಡೆದಿತ್ತು. ಮತ್ತು ಪಶ್ಚಾತ್ತಾಪದ ಪತ್ರದಲ್ಲಿ ಆತ ಉಲ್ಲೇಖ ಮಾಡಿರುವಂತಹ ಶವಗಳ ಅಥವಾ ಆತ ಬರಿ ಮಾಡಿದ್ದೆ ಅಂತ ಹೇಳಿದಂಥ ಒಂದು ಜಾಗಗಳು, ಶವಗಳು, ಈ ಬಗ್ಗೆ ನಿನ್ನೆ ತನಿಖೆಯನ್ನು ಮಾಡಿದ್ರು. ಪ್ರಮುಖವಾಗಿ 2 ವಿಚಾರಗಳನ್ನು ಅಲ್ಲಿ ಆತ ಉಲ್ಲೇಖ ಮಾಡಿದ. ಒಂದು, ಶಾಲಾ ಬಾಲಕಿಯನ್ನ ಹೂತಂತ ಪ್ರಕರಣ. ಇನ್ನೊಂದು, ಮಹಿಳೆಯ ಮೇಲೆ ಆಸಿಡ್ ಹಾಕಿರುವಂಥ ಪ್ರಕರಣ. ಸುಟ್ಟಂತ ರೀತಿಯಲ್ಲಿ ಒಂದು ಶವ ಆಯಿತು, ಅದನ್ನು ಕೂಡ ನಾನು ಹೂತಾಕಿದ್ದೀನಿ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಲಂಕುಷವಾಗಿ SIT ನಿನ್ನೆ ತನಿಖೆಯನ್ನು ಮಾಡಿತ್ತು. ಮತ್ತು ಮಹಿಳೆಯ ಮೇಲೆ ಆಸಿಡ್ ಹಾಕಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ SIT ತನಿಖೆಯನ್ನು ಮಾಡಿದ ಬಳಿಕ ಸ್ಥಳೀಯವಾಗಿಯೂ ಕೂಡ ಅದರ ಬಗ್ಗೆ ವಿಚಾರಣೆಯನ್ನು ನಡೆಸಿದೆ. ಅಂದರೆ ಈ ಥರ ಯಾವುದಾದ್ರೂ ಮಹಿಳೆಯ ಶವ ಪತ್ತೆಯಾಗಿರುವಂಥದ್ದು ಹೌದಾ, 2010ರ ಬಳಿಕ ಧರ್ಮಸ್ಥಳ ಗ್ರಾಮದಲ್ಲಿ ಆಸಿಡ್ ಹಾಕಿದ ಸ್ಥಿತಿಯಲ್ಲಿ ಯಾವುದಾದ್ರೂ ಮಹಿಳೆಯ ಶವ ಪತ್ತೆ ಆಗಿತ್ತ ಅನ್ನುವಂಥ ರೀತಿಯ ತನಿಖೆಯನ್ನು ಕೂಡ SIT ಅಧಿಕಾರಿಗಳ ತಂಡ ಆರಂಭ ಮಾಡಿದೆ. ಸೊ ನಿನ್ನೆ ಆತ ಹೇಳಿರುವಂಥ ಹೇಳಿಕೆಗಳಿಂದ ಸ್ವಲ್ಪ ಮಟ್ಟಿಗೆ SIT ಕನ್ವಿನ್ಸ್ ಆಗಿದೆ. ಅಂದರೆ ಈತ ಹೇಳ್ತಾ ಇರುವಂಥ ವಿಚಾರದಲ್ಲಿ ಸ್ವಲ್ಪ ಸತ್ಯಾಂಶ ಇದ್ದಿರಬಹುದೇನೋ ಅನ್ನುವಂಥ ರೀತಿಯ ಒಂದು ಮನವರಿಕೆ ಅವರಿಗೆ ಆಗಿರುವಂಥದ್ದು. ಯಾಕಂದರೆ ನಾವು, ನೀವು ಅಥವಾ ಸಾರ್ವಜನಿಕರು ಆತನ ಪತ್ರದ ಮೂಲಕ ಅಥವಾ ಆತನ ವಿಚಾರಗಳ ಮೂಲಕ ಒಪ್ಪಿಕೊಂಡ್ರೆ SIT ಅಧಿಕಾರಿಗಳು ಆತ ಹೇಳುವಂಥ ವಿಚಾರಗಳು ಸೇರಿದಂತೆ ಅದಕ್ಕೆ ಪೂರಕವಾಗಿರುವಂಥ ಸಾಕ್ಷಿಗಳ ಆಧಾರದಲ್ಲಿ ತನಿಖೆಯನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ನಿನ್ನೆ ದಿವಸದ ತನಕ SIT ಅಧಿಕಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ಅದು ಕನ್ವಿನ್ಸಿಂಗ್ ಅಂತ ಅನಿಸಿದೆ. ಸೊ ನಿನ್ನೆಗೆ ಅದನ್ನು ಎಂಡ್ ಮಾಡಿದ್ರು. ಆದರೆ ರಾತ್ರಿ ಅನುಚೇತ್ ಏನಿದ್ದಾರೆ, DIG ತನಿಖಾ ತಂಡದ DIG ಅನುಚೇತ್, ಇವರು ಪ್ರಣವ್ ಮೊಹಂತಿ ಅವರಿಗೆ ಈ ವಿಚಾರದ ಬಗ್ಗೆ ವರದಿಯನ್ನ ನೀಡಿದ್ದಾರೆ. ಫೋನ್ ಕರೆಯ ಮೂಲಕ ಎಲ್ಲ ವರದಿಯನ್ನ ನೀಡಿದ್ದಾರೆ. ಈ ತರ ಡೆವಲಪ್ಮೆಂಟ್ಗಳಾಗಿದೆ, ಈ ತರ ವಿಚಾರಗಳನ್ನು ಆತ ಹೇಳ್ಕೊಂಡಿದ್ದಾನೆ, ಒಂದಿಷ್ಟು ವಿಚಾರಗಳನ್ನು ಆತ ಒಪ್ಕೊಂಡಿದ್ದಾನೆ ಮತ್ತು ಅನೇಕ ಜನರ ಮೇಲೆ ಆತ ಎಲಿಗೇಷನ್ ಅನ್ನ ಮಾಡಿದ್ದಾನೆ ಅನ್ನುವಂಥದ್ದು. ಹಾಗಾಗಿ ಮುಂದೆ ನಾವು ಏನ್ ಮಾಡುವಂಥದ್ದು ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಂತ ಸಂದರ್ಭ ಪ್ರಣವ್ ಮೊಹಂತಿ ಅವರು ಇವತ್ತು ಕೂಡ ತನಿಖೆಯನ್ನು ಮುಂದುವರಿಸಿ ಅನ್ನುವಂಥ ಒಂದು ಸೂಚನೆಯನ್ನು ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಇವತ್ತು ಕೂಡ ಆತನನ್ನೇ ವಿಚಾರಣೆ ಮಾಡಿ ಆತನ ಬಾಯಿಂದ ಏನು ಬರುತ್ತೋ ಆ ಒಂದು ವಿಚಾರಗಳ
ಶವಗಳನ್ನ ಒಂದು ಮ್ಯಾಪ್ ಮಾಡ್ಕೊಳ್ಳಿ, ಅದರ ವರದಿಯನ್ನ ಪಡೆದುಕೊಳ್ಳಿ, ಆ ವರದಿ ಆಧಾರದ ಮೇಲೆ ತನಿಖೆಯನ್ನ ಮುಂದುವರಿಸಿ ಅನ್ನುವಂಥದ್ದು. ಸೊ ನಿನ್ನೆ ಇಡೀ ದಿನ ಆತನ ಒಂದು ಪಶ್ಚಾತ್ತಾಪದ ಪತ್ರ, ಆತನ ಇತಿಹಾಸ, ಆತ ಕೆಲಸ ಮಾಡಿದಂಥ ಜಾಗ, ಆತ ಶವಗಳನ್ನ ಹೂತಿರುವಂತಹ ವಿಚಾರ, ಯಾರಾತನಿಗೆ ಪ್ರೇರಣೆ ಕೊಟ್ಟರು ಮತ್ತು ಶವವನ್ನ ಮಣ್ಣಿಂದ ಮೊನ್ನೆ ತೆಗೆದುಕೊಂಡು ಬಂದಂಥ ಕಳೆಬರವನ್ನ ಹೊರ ತೆಗೆಯೋದಕ್ಕೆ ಯಾರು ಪ್ರೇರಣೆ ಕೊಟ್ಟರು, ಈ ವಿಚಾರದ ಮೇಲೆ ನಿನ್ನೆ ತನಿಖೆ ನಡೆದಿತ್ತು. ಸೊ ಇವತ್ತು ನಡೆಯುವಂಥ ತನಿಖೆ ಬಹಳ ಕ್ರೂಷಿಯಲ್ ಆಗಿರುವಂಥ ತನಿಖೆ. ಇಡೀ ಪ್ರಕರಣದ ಒಂದು ಮಹತ್ವದ ದಿನ, ನಿರ್ಣಾಯಕ ದಿನ ಅಂತ ಇದನ್ನ ಹೇಳ್ಬೋದು. ಯಾಕಂದ್ರೆ ಇವತ್ತು ಆತ ಹೇಳುವಂತ ಹೇಳಿಕೆಯ ಆಧಾರದ ಮೇಲೆ ಮುಂದಿನ ತನಿಖೆ ಸಾಗುತ್ತೆ. ಇನ್ ಕೇಸ್ ನಾಳೆ ನ್ಯಾಯಾಲಯದ ಮೂಲಕ ಫಾರ್ ಅ ಸೇಫರ್ ಸೈಡ್ SIT ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡಿಬೇಕು ಅಂತ ಆದರೂ ಕೂಡ ಅವರು ನ್ಯಾಯಾಲಯಕ್ಕೆ ಈ ವಿಚಾರಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ನ್ಯಾಯಾಲಯದ ಮುಂದೆ ಇವತ್ತು ಆತ ಹೇಳುವಂಥ ಈ ವಿಚಾರಗಳನ್ನು ಮುಂದಿಡಬೇಕಾಗುತ್ತೆ. ಅಂದರೆ ಆತ ಇವತ್ತು ನೇರವಾಗಿ ನಾನು ಎಲ್ಲೆಲ್ಲ ಶವಗಳನ್ನು ಹೂತು ಹಾಕಿದ್ದೀನಿ, ಯಾವ ಜಾಗದಲ್ಲಿ ಆ ಶವಗಳನ್ನು ಹೂತು ಹಾಕಿದ್ದೀನಿ, ನಿರ್ದಿಷ್ಟವಾಗಿ ಆ ಜಾಗವನ್ನೇ ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ, ಯಾರು ನನಗೆ ಈ ಥರ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹೇಳಿದರು, ಮೊದಲು ಒಂದಿಷ್ಟು ಜನರ ಸೂಚನೆಯ ಮೇರೆಗೆ ನಾನು ಹೂತು ಹಾಕ್ತಾ ಇದ್ದೆ, ಬಳಿಕ ನನ್ನ ವಿವೇಚನೆಗೆ ತಕ್ಕ ರೀತಿಯಲ್ಲಿ ಯಾರು ಇಲ್ಲದಂಥ ಪ್ರದೇಶಗಳು, ನಿರ್ಜನವಾಗಿರುವಂಥ ಪ್ರದೇಶಗಳು, ಇನ್ ಕೇಸ್ ಇನ್ ಫ್ಯೂಚರಲ್ಲೂ ಕೂಡ ಇಲ್ಲಿ ಯಾರು ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಜನರಿಗೆ ಅನುಮಾನ ಬರೋದಕ್ಕೆ ಸಾಧ್ಯನೇ ಇಲ್ಲ, ಅಂಥ ಜಾಗಗಳನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೆ. ಆ ಜಾಗಗಳು ಯಾವುದು ಅನ್ನುವಂಥದ್ದನ್ನು ಇವತ್ತು ಆತ ರಿವೀಲ್ ಮಾಡಲಿಕ್ಕೆ ಇದ್ದಾನೆ. ಒಂದು ಕಡೆಯಿಂದ ಇನ್ ಕ್ಯಾಮರಾ ಆತನ ಹೇಳಿಕೆಗಳು ದಾಖಲಾಗ್ತಾ ಇದ್ರೆ, ಇನ್ನೊಂದು ಕಡೆಯಿಂದ DYSP ನೇತೃತ್ವದ SIT ತಂಡ ಆತನ ಪ್ರತಿ ಹೇಳಿಕೆಯನ್ನ ಕೂಡ ಪಿನ್ ಟು ಪಿನ್, ಪ್ರತಿಯೊಂದು ಅಕ್ಷರವನ್ನ, ಪ್ರತಿಯೊಂದು ಪದವನ್ನ ಹಿಡ್ಕೊಂಡು, ಪ್ರತಿಯೊಂದು ಮಾಹಿತಿಯನ್ನು ಹಿಡ್ಕೊಂಡು ಅವರು ದಾಖಲು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದರ ಆಧಾರದಲ್ಲಿ ಒಂದು ಬ್ಲೂ ಪ್ರಿಂಟ್ ರೆಡಿ ಆಗುತ್ತೆ. ಮುಂದಕ್ಕೆ ನಾವು ಮಾಡಬೇಕಾಗಿರುವಂತಹ ಕೆಲಸಗಳು ಅಂದ್ರೆ SIT ಅಧಿಕಾರಿಗಳು ಇವತ್ತು ಆತ ಯಾವ ಜಾಗದಲ್ಲಿ ನಾನು ಶವಗಳನ್ನ ಹೂತು ಹಾಕಿದ್ದೀನಿ, ಯಾವ ಜಾಗವನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅನ್ನುವಂಥದ್ದನ್ನ ಹೇಳ್ತಾನೋ, ಆ ಬಳಿಕ ಒಂದು ರಾ ಮ್ಯಾಪ್ ಅನ್ನ ಮಾಡಿಕೊಳ್ತಾರೆ. ಸೊ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಆತನ ವಿಚಾರಣೆ ನಡೀಬಹುದು ಅನ್ನುವಂಥ ಮಾಹಿತಿ ಇದೆ ನೀತಿ. ಯಾಕಂದ್ರೆ ನಿನ್ನೆವರೆಗೂ ಸಂಜೆವರೆಗೂ ಅದನ್ನ ಅವರು ನಿಗದಿಪಡಿಸಿದ್ರು, ಆದರೆ ಅದು ಎಕ್ಸ್ಟೆಂಡ್ ಆಗಿದೆ ಇವತ್ತಿಗೆ. ಯಾಕಂದ್ರೆ ಅಂತ ವಿಚಾರಗಳನ್ನ, ಬಹಳ ಸ್ಫೋಟಕವಾಗಿರುವಂತಹ ಆರೋಪಗಳನ್ನ ಕೂಡ ಆತ ಮಾಡಿದ್ದಾನೆ. ಒಂದಿಷ್ಟು ವ್ಯಕ್ತಿಗಳ ಹೆಸರನ್ನ ಕೂಡ ಆತ ಹಿಡಿದಾನೆ. ಎಲ್ಲವನ್ನ ಕೇಳಿರುವಂತಹ SIT ಅಧಿಕಾರಿಗಳೇ ಒಂದು ಹಂತಕ್ಕೆ ಶಾಕಿಗೆ ಒಳಗಾಗಿದ್ರು ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಹಾಗಾಗಿ ಪ್ರಣವ್ ಮೊಹಂತಿ ಅವರ ಆದೇಶದ ಮೇರೆಗೆ ಇವತ್ತು ಕೂಡ ವಿಚಾರಣೆ ಮುಂದುವರಿತಾ ಇದೆ. ಸೊ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ನೀತಿ ಅದು ಎಕ್ಸ್ಟೆಂಡ್ ಆಗ್ಬೋದು, ಆದರೆ ಮಧ್ಯಾಹ್ನದವರೆಗೂ ಕೂಡ ಆತನನ್ನ ವಿಚಾರಣೆ ಮಾಡ್ತಾರೆ. ಆ ಬಳಿಕ ಆತ ಹೇಳುವಂತಹ ಆ ಜಾಗಗಳನ್ನ ಸೆಕ್ಯೂರ್ ಮಾಡುವ ರೀತಿಯಲ್ಲಿ SIT ಮುಂದಾಗುತ್ತೆ, ಸೆಕ್ಯೂರ್ ಮಾಡುವ ರೀತಿಯಲ್ಲಿ ಪ್ರಕ್ರಿಯೆಗಳಿಗೆ ಆ SIT ಮುಂದಾಗುತ್ತೆ ಅನ್ನುವಂಥ ಒಂದು ಮಾಹಿತಿ ಇದೆ. ಇನ್ ಕೇಸ್ ಆತ ಇವತ್ತು ಹೇಳುವಂಥ ವಿಚಾರಗಳು ಕೂಡ ಕನ್ವಿನ್ಸಿಂಗ್ ಆದರೆ ನಾಳೆಯೂ ಬಹುಶಃ ಕೋರ್ಟ್ ಮೂಲಕ ಆತನನ್ನು ವಶಕ್ಕೆ ಪಡಿತಾರೆ ಅನ್ನುವಂಥ ಮಾಹಿತಿ ಇದೆ. ಅಥವಾ ಇವತ್ತು ಮಧ್ಯಾಹ್ನದ ಮೇರೆಗೆ ಆತ ಯಾವೆಲ್ಲ ಸ್ಥಳಗಳನ್ನು ಹೇಳ್ತಾನೋ, ಪ್ರಮುಖವಾಗಿ ಮೊನ್ನೆ ಒಂದು ಕಳೆ ಬರಹವನ್ನು ಆತ ಒಪ್ಪಿಸಿದ್ದ. ಸೊ ಆ ಜಾಗಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ತನಿಖೆ ಪರಿಶೀಲನೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಟೀಮ್ ಇದರ ದಾಖಲೆಗಳನ್ನು ಸಂಗ್ರಹಿಸಿದ್ರೆ, ಇನ್ನೊಂದು ಟೀಮ್ ಇದನ್ನು ಕ್ರಾಸ್ ಚೆಕ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥ ಮಾಹಿತಿ ಇದೆ. ಸೊ ಇವತ್ತು ಬಹಳ ಕ್ರೂಷಿಯಲ್ ಆಗಿರುವಂಥ ಡೇ. ಸೊ ಇವತ್ತು ಆತ ಯಾವೆಲ್ಲ ಮಾಹಿತಿಗಳನ್ನು ಬಿಚ್ಚಿಡ್ತಾನೆ, ಧರ್ಮಸ್ಥಳ ಶವರಹಸ್ಯದ ಕುರಿತಾದ ಯಾವೆಲ್ಲ ಸ್ಫೋಟಕ ಅಂಶಗಳು ಹೊರಬರುತ್ತೆ, ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ನೀತಿ. ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.